ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ನಾನು ಇವತ್ತಿನ ಒಂದು ವಿಡಿಯೋಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಇದು ಆ್ಯಕ್ಚುಲಿ ಇವಾಗಿನ ಪ್ರೆಸೆಂಟ್ ರುಟೀನ್ ನಂದು ಮಾರ್ನಿಂಗ್ ರುಟೀನು ಇದಾಗಿರುತ್ತೆ. ಸೊ ಆ್ಯಕ್ಚುಲಿ ನೆನ್ನೆ ಸಂಜೆ 4 ಗಂಟೆಗೆ ಇಡ್ಲಿ ನೆನೆ ಹಾಕಿರೋದು. ಸೀರಿಯಸ್ಲಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಮೃದುವಾಗಿ ಬಂದಿತ್ತು ಇಡ್ಲಿನೂ ಕೂಡ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ. ಬೆಳಿಗ್ಗೆನೇ ಇಡ್ಲಿ ಬ್ಯಾಟರ್ ನೋಡಿ ಫುಲ್ ಖುಷಿಯಾಗೋಯಿತು. ಸೊ ಹಾಗೆ ಎಲ್ಲ ಫಟಾಫಟ್ ಅಂತ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಸೊ ಎದ್ದೊಳೋದು ಆ್ಯಕ್ಚುಲಿ 6:15 ಅಥವಾ 6:10 ಹೇಳ್ತೀನಿ. ಫ್ರೆಶ್ ಅಪ್ ಎಲ್ಲ ಆಗಿ ಮೆಡಿಟೇಷನ್ ಎಲ್ಲ ಮಾಡಿ ನನ್ನ ಅಡುಗೆ ಮನೆ ಕೆಲಸಕ್ಕೆ ನಾನು ಬರೋದು 6:30 ಆಗೋಗುತ್ತೆ. ಸೊ 6:30ಗೆ ಬಂದು ಎಲ್ಲ ಕೆಲಸ ಹಿಂದಿನ ದಿನ ರಾತ್ರಿನೇ ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ. ಆ ಥರ ರೆಡಿ ಮಾಡಿ ಇಟ್ಟಿದ್ದೆ ಅಂದರೆ ಒಂದು ಸ್ವಲ್ಪ ಲೇಟಾಗಿ ಹೇಳ್ತೀನಿ. ಇನ್ ಕೇಸ್ ರೆಡಿ ಮಾಡಿ ಇಟ್ಟಿಲ್ಲ ಅಂತ ಅಂದರೆ ಸ್ವಲ್ಪ ಬೇಗನೆ ಹೇಳ್ತೀನಿ. ಇಬ್ಬರಾಗಿರೋದ್ರಿಂದ ಅವಳಿಗೂ ಕೂಡ ತಿಂಡಿ ತಿನ್ನಿಸಿ ಎಲ್ಲ ಮಾಡಿ ಹೋಗಬೇಕು. ಒಬ್ಬ ಆಗಿದ್ರೆ ಏನೋ ಓಕೆ ಅಂತ ಅಂದ್ಕೊಂಡು ಅವಾಗಿನ ಮಾಡಿ, ಬಟ್ ಏನಂದರೆ ಅವನದು ಮಾರ್ನಿಂಗ್ ಟೈಮ್ ತಿನ್ನೋ ಪ್ರಾಬ್ಲಮ್ ಇಲ್ಲ. ಅವ್ನಿಗೆ ತಟ್ಟೆಗೆ ಹಾಕ್ಕೊಟ್ರೆ ನೀಟಾಗಿ ತಿಂತಾನೆ. ಬಟ್ ಇವಳ್ದು ಹಂಗಲ್ಲ, ತಿನ್ನಿಸಿ ಕಳಿಸ್ಬೇಕು. ಸೊ ಕಳಿಸ್ಲಿಲ್ಲ ಅಂದರೆ ಇವಳು ಹೊಟ್ಟೆ ಹಸಿವಾಗುತ್ತೆ, ಆದರೆ ಇವಳು ತಿನ್ನಲ್ಲ. ಬಟ್ ಅವನ ವಿಷಯದಲ್ಲಿ ಹಂಗಲ್ಲ, ಅವನು ನೀಟಾಗಿ ತಿಂತಾನೆ, ಬಟ್ ಅವನು ಮಿಡಲಲ್ಲಿ ಕೇಳಲ್ಲ. ಸೊ ಆ ಥರ. ಸೊ ಎಲ್ಲ ಬೇಗ ಫಾಸ್ಟಾಗಿ ಮಾಡಿದೆ. ಬಟ್ ಆಗಲೇ ಇಲ್ಲ, ಆದ್ರೂ ಒಂದು 10 ನಿಮಿಷ ಲೇಟೇ ಆಗೋಯಿತು. ಬಟ್ ಸ್ಕೂಲಿಗಂತೂ ಕರೆಕ್ಟ್ ಟೈಮಿಗೆ ಕಳಿಸ್ದೆ. ಹಾಗೆ ಇಡ್ಲಿ ಬ್ಯಾಟರ್ ನೋಡಿ ಫುಲ್ ಖುಷಿ ಆಗ್ತಾಯಿದೆ. ಹಾಗೆ ಇವತ್ತು ಮೊಸರನ್ನ ಹೆಪ್ಪಿಗೆ ಹಾಕಿದ್ದೆ. ಸೊ ಹೆಪ್ಪು ಅಲ್ಲಿ ಕಾಣ್ತಾ ಇದೆಯಲ್ಲ ಮಡ್ ಬೌಲು, ಸೊ ಅದರಲ್ಲಿ ಹಾಕಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಅದನ್ನು ಕೂಡ. ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಇಡ್ಲಿನೆಲ್ಲ ಇಟ್ಬಿಟ್ಟು ನನ್ನ ಕೆಲಸ ನಾನು ಮಾಡ್ಕೋತಾ ಇದ್ದೆ. ಅವನಿಗೂ ಕೂಡ ಅಷ್ಟೇ ಸ್ನಾನ ಮಾಡ್ಸೋಕ್ಕೆಲ್ಲ ಕಳಿಸ್ಬೇಕು. ಸೊ ಅವ್ನು 7 o'clockವರೆಗೂ ಮಲಗಿಸ್ತೀನಿ ಅವನನ್ನು. ಅವ್ನು ಬೇಗ ಏಳ್ಸೋಕೆ ಹೋಗಲ್ಲ, ಯಾಕಂದರೆ ನೈಟು ಸ್ವಲ್ಪ ಬೇಗ ಮಲಗೋದ್ರಿಂದ ನೀಟಾಗಿ ನಿದ್ದೆ ಆಗಲಿ. 8 to 9 hours ಆದರೂ ಮಕ್ಳಿಗೆ ನಿದ್ದೆ ಆಗಬೇಕು, ಇಲ್ಲಾಂದರೆ ಇದು ಮಾಡಿಬಿಡ್ತಾರೆ ಅಂತ. ಸೊ ಅದಾದಮೇಲೆ ಗಾಯತ್ರಿ ಮಂತ್ರ ಕೇಳ್ತಾ ಇರ್ತೀನಿ ಮಾರ್ನಿಂಗ್ ಟೈಮ್. ನಾನು ಗಾಯತ್ರಿ ಮಂತ್ರ ಒಂಥರ ಬೂಸ್ಟ್ ಆಗ್ತಾ ಇರುತ್ತೆ ಮೈಂಡೆಲ್ಲ. ಸೊ ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಮಾರ್ನಿಂಗ್ ಟೈಮು. ನಾನು ಒಬ್ಬಳೇ 1 hour ಕಳೀತೀನಲ್ಲ, ಅದು ನನ್ನ ಪೀಸ್ಫುಲ್ ಟೈಮ್ ಅಂತಲೇ ಅನ್ಬೋದು. ಸೊ ಇನ್ನು ವಿಷಯಕ್ಕೆ ಬರೋಣ. ತಮ್ಮನೇಲಿ ನೋಡಿ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಏನು ಎತ್ತು ಅಂತ. ಸೊ ಈ ವಿಷಯನ ನಾನು ತುಂಬ ದಿನಗಳ ಹಿಂದೆನೇ ನಾನು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಆಗ್ತಾ ಇರಲಿಲ್ಲ. ಸೊ ಫೈನಲಿ ಶೇರ್ ಮಾಡ್ಕೊಳ್ಳೋ ಟೈಮ್ ಅಂತೂ ಬಂದೇ ಬಿಡ್ತು. ಸೊ ಏನು ಅಂತ ಅಂದರೆ, ಆಫೀಸ್ಗೆ ಹೋಗ್ತೀಯಾ ಬರ್ತೀಯಾ, ಮೇಲ್ಗಡೆ ಅಪಿಯರೆನ್ಸ್ ನೋಡಿ, ಅಂದರೆ ನಾವು ಹೆಂಗಿರ್ತೀವಿ ಅನ್ನೋದನ್ನು ನೋಡಿ ನಾವು ಏನೂ ಮಾಡಲ್ಲ. ನಾವು ಹಿಂಗೆ ಕಳಿಸ್ತೀವ ಮಕ್ಕಳು ರೆಸ್ಪಾನ್ಸಿಬಿಲಿಟೀಸ್ ನಾವು ತಗೊಂಡಿದ್ದೀವ ಅಂತ ಯಾರೇ ಆದರೂ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ನಾವು ನಮ್ಮದು ಅಂತ ಹೇಳ್ತಾ ಇಲ್ಲ, ಬೇರೆಯವರಾದರೂ ಅಷ್ಟೇ ಅವ್ರು ಹಂಗಿದ್ದಾರೆ, ಅವ್ರು ಹೆಂಗೆ ಮಾಡ್ತಾರೆ ಅಂತ ಜಡ್ಜ್ಮೆಂಟ್ ಮಾಡ್ತೀವಲ್ಲ, ಅದನ್ನು ನಾವು ಫಸ್ಟ್ ಬಿಡಬೇಕು. ಒಂದು ಬೆಸ್ಟ್ ಎಕ್ಸಾಂಪಲ್ ನಂದೇ ನಾನು ಹೇಳ್ಕೊತೀನಿ. ಬೇರೆಯವ್ರನ್ನ ಜಡ್ಜ್ ಮಾಡೋಕ್ಕಿಂತ ಮುಂಚೆ ನಮ್ಮದು ನಾವು ಹೇಳ್ತೀನಿ ಒಂದು ಎಕ್ಸಾಂಪಲ್ನ. ನನಗೆ ಹೀಗೆ 1-2-3 ಕಮೆಂಟ್ಗಳು ಬಂದವು. ಅಂದರೆ ನಮ್ಮ ಫ್ಯಾಮಿಲಿಯಲ್ಲೇ. ಸೊ ಫಸ್ಟ್ ಸ್ಟೂಡೆಂಟ್ ಇದ್ದಾಗ ಅವಳು ಹಂಗಿದ್ಲು, ಇವಾಗೂ ಅಷ್ಟೇ ಅವಳು ಎಲ್ಲಿ ಮಾಡೋಕ್ಕೆ ಹೋಗ್ತಾಳೆ, 2 ಮಕ್ಕಳು ಹೆಂಗೆ ನಿಭಾಯಿಸ್ತಾಳೆ, ಆಗಲ್ಲ ಅಂತ ಎಲ್ಲ ತುಂಬ ಗೇಲಿಗಳು, ತುಂಬ ಕಮೆಂಟ್ಸ್ಗಳು ಬಂದವು. ಸೀರಿಯಸ್ಲಿ ಇವತ್ತಿನ ದಿನ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಕೆಲಸನೂ ಕೂಡ ನಾನೇ ಮಾಡಿಕೊಂಡು ಇವತ್ತು ಆ್ಯಕ್ಚುಲಿ ಮನೆ ಕ್ಲೀನಾಗಿ ಇಲ್ವಾ ಅದು ಸೆಕೆಂಡರಿ. ಹೌದು, ಮನೇನ ಎಷ್ಟು ಕ್ಲೀನಾಗಿ ಇಡಬೇಕು ಅಷ್ಟು ಕ್ಲೀನಾಗಿ ಇಡ್ತೀವಿ. ಹಂಗನ್ಬಿಟ್ಟು ನಾವು ಮನೆಯೆಲ್ಲ ತೊಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಎಷ್ಟು ಕ್ಲೀನಾಗಿ ಇಡಬೇಕು ಅಷ್ಟಂತೂ ಕ್ಲೀನಾಗಿ ಇಟ್ಟಿರ್ತೀವಿ. ಸೊ ಕ್ಲೀನಾಗಿ ಇಟ್ಟಿಲ್ಲ ಅಂತ ಅನ್ನೋದಕ್ಕೂ ಕ್ಲೀನಾಗಿ ಇಟ್ಟಿದ್ದೀವಿ ಅನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಯಾಕೆಂದರೆ ಕ್ಲೀನಾಗಿ ಇಟ್ಟಿಲ್ಲ ಅಂದರೆ ಪದೇ ಮನೆಯಲ್ಲಿ ಹುಷಾರು ತಪ್ತಾ ಇರೋದು, ಅನ್ಹೈಜಿನ್ ಇರೋದು, ಅದೆಲ್ಲ ಕಾರಣಗಳಿರುತ್ತೆ. ಓಕೆನಾ. ಈಗ ಚೆನ್ನಾಗಿ ನಾವೆಲ್ಲ ಹೆಲ್ದಿಯಾಗಿದ್ದೀವಿ ಅಂದರೆ ಮನೆ, ಮಕ್ಕಳು, ಆಹಾರ ಮಾಡೋ ಕ್ರಮಗಳು ಎಲ್ಲ ಕ್ಲೀನಾಗಿ ಇದೆ ಅಂತ. ಓಕೆ. ಈಗ ಹೆಲ್ದಿಯಾಗಿ ಇಲ್ಲ ಅಂತ ಅಂದರೆ ಏನೋ ಮಿಸ್ ಹೊಡಿತಾ ಇದೆ ಅಂತ. ಸೊ ಅಲ್ಲಿಗೆ ನಾನು 10 out of 9 ಕೊಟ್ಕೊತೀನಿ. ಇನ್ನು 1% ಏನಕ್ಕೆ ಅಂದರೆ ಹವಾಮಾನದಲ್ಲಿ ವೈಫಲ್ಯತೆ ಇದ್ದಾಗ ಮಕ್ಕಳು ಹುಷಾರು ತಪ್ತಾರೆ. ಓಕೆನಾ. ಅದು 10ಗೆ 9 ಕೊಟ್ಕೊತೀನಿ. ನಾನೇ ಸೆಲ್ಫಾಗಿ ರಿಸಲ್ಟನ್ನು ನಾನು ಕೊಟ್ಕೊತೀನಿ. ಬೇರೆಯವ್ರಿಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಲಾಸ್ಟಲ್ಲಿ ಹೇಳ್ತೀನಿ ಯಾರು ಏನು ಹೇಳಿದ್ರು ಅಂತ.
ಸೊ ಈ ವಿಷಯ ನಾನು ಏನಕ್ಕೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ, ಬೇರೆ ಯಾರೇ ಥರ್ಡ್ ಪರ್ಸನ್ ನಿಮ್ಗೆ ಏನೇ ಅಂದ್ರೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರೋದಷ್ಟೇ. ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಒಂದಾಯಿತು. ಈಗ ಮಕ್ಕಳನ್ನ ಓದಿಸೋ ವಿಷಯ ಆಗಿರೋದ್ರಲ್ಲಿ, ಮನೆ ಕ್ಲೀನಾಗಿ ಇಟ್ಕೊಳ್ಳೋ ವಿಷಯ ಆಗಿರೋದ್ರಲ್ಲಿ, ತಿಂಡಿ ಊಟ ಮಾಡುವಂತಹ ವಿಷಯ ಆಗಿರ್ಬೋದು, ಹಲವಾರು ವಿಚಾರದಲ್ಲಿ ಕಮೆಂಟ್ಸ್ಗಳು ಬರ್ತಾಯಿದ್ವು. ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ತಾ ಇರಲಿಲ್ಲ. ಬಟ್ ನಾವು ಮಾಡುವಂತಹ ಕೆಲಸ, ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸೋ ಶಕ್ತಿ ಅಂತೂ ಇದೆ ನಮಗೆ, ನಾವು ನಿಭಾಯಿಸ್ತಾ ಇದ್ದೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನಮ್ಮಲ್ಲಿ ಇದ್ದಾಗ ನಾವು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬಾರ್ದು. ಓಕೆನಾ? ಒಂದು ಕಡೆಯಿಂದ ಹೇಳಾಗಿದ್ರೆ, ಮಕ್ಕಳು ಸ್ಕೂಲಿಗೆ ಹೋಗ್ತಿದ್ದಾರಾ? ಎಸ್, ಗುಡ್. ಹೆಲ್ದಿಯಾಗಿದ್ದಾರಾ? ಓಕೆ, ಗುಡ್. ಆಹಾರ ಎಲ್ಲ ನೀಟಾಗಿ ಮಾಡ್ತಾ ಇದ್ದೀವ? ಕುಕ್ಕಿಂಗ್ ಎಲ್ಲ ನೀಟಾಗಿ ಮಾಡ್ತಾ ಇದ್ದೀವ? ಹೋಟೆಲಲ್ಲಿ ತರಿಸ್ಕೊಡ್ತಾ ಇಲ್ಲ, ಝೊಮ್ಯಾಟೊ ಸ್ವಿಗ್ಗಿಲಿ ತರಿಸ್ಕೊಡ್ತಾ ಇಲ್ಲ, ಅಥವಾ ಇನ್ನೊಂದೇನೋ ಹೋಟ್ಲಿಗೆ ಹೋಗಿ ನಿಂತ್ಕೋತಾ ಇಲ್ಲ. ಸೊ ಅಂದರೆ ನಾವು ಮನೆಯಲ್ಲಿ 100ಗೆ 99.9% ಅಟೆಂಟಿವ್ ಆಗಿದ್ದೀವಿ ಅಂತ. ಸೊ ಹೊರಗಡೆ ಜನಗಳಿಗೆ ಕಾಣೋ ಥರ ನಾವು ಕೆಲಸ ಮಾಡ್ತಿಲ್ಲ ಅಂತ ಅಂದರೆ ಮನೆ ಒಳಗೂ ನಾವು ಕೆಲಸ ಮಾಡಲ್ಲ ಅಂತ ಅಲ್ಲ. ತುಂಬ ಜನಗಳು ಅನ್ಕೋತಾರೆ ಹೊರಗೆ ಬರಲ್ಲ ಅವಳು, ಒಳಗೇ ಇರ್ತಾಳೆ, ಒಳಗೇ ಸೇರ್ಕೊಂಡಿರ್ತಾಳೆ ಅಂತ. ಇನಿಷಿಯಲ್ ಡೇಸಲ್ಲಿ ನನಗೂ ಕೂಡ ಕಮೆಂಟ್ ಬರ್ತಾಯಿತ್ತು ಆ ಥರ, ಫ್ಯಾಮಿಲಿಯಲ್ಲಿ ಆ ಥರ. ಸೊ ಅವಾಗ ನಾನು ಹೇಳೋದು ಒಂದೇ, ಮನೆ ಹೊರಗೇ ಇರಬೇಕು ಅನ್ನೋದೇನು, ಕೆಲಸ ಮಾಡೋರು ಮನೆ ಒಳಗೂ ಕೂಡ ಮಾಡ್ಕೊಬೋದಲ್ವಾ? ಸೊ ಅದನ್ನು ಹೇಳ್ತಾ, ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾವು ಮಾಡುವಂತಹ ಕೆಲಸ ನಮಗೆ ಮೆಚ್ಚುಗೆ ಆದರೆ ಸಾಕು, ಬೇರೆಯವ್ರನ್ನ ಮೆಚ್ಚೋ ನೆಸಸರಿ ನಮಗಿರಲ್ಲ. ಸೊ ಅದಕ್ಕೋಸ್ಕರ ಬೇರೆಯವ್ರಿಗೆ ಮೆಚ್ಚೋಕ್ಕೋಸ್ಕರ ನಾವು ಕೆಲಸನ ಮಾಡಬಾರ್ದು, ನಾವು ನಮಗೋಸ್ಕರ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮೇಯ್ನಾಗಿ ಮಾಡಿದ್ದು, ಹಾಗೆ ನಿಮಗೆಲ್ಲರಿಗೂ ಕೂಡ ಹೇಳ್ತಾ ಇರೋದು. ಸೊ ಮಗಂಗೆಲ್ಲ ಸ್ಕೂಲ್ಗೆ ರೆಡಿ ಮಾಡಿ ಬಿಟ್ಟು ಬಂದು, ಆಮೇಲೆ ಮತ್ತೆ ನಾನು ಮಗಳನ್ನ ಕೂಡ ಸ್ಕೂಲಿಗೆ ಬಿಡಬೇಕು. ಸೊ ಅಷ್ಟರಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಮನೆ ಮುಂದೆ ನೀರು ಹಾಕ್ತೀನಿ ಅಷ್ಟೇ. ಪ್ರತಿದಿನ ನಾನು ಹಾಕೋಕ್ಕೆ ಹೋಗಲ್ಲ, ಯಾಕಂದರೆ ಮನೆ ಮುಂದೆ ಹೊಸಲಿಗೆ ನೀರು ಹಾಕಿದ್ರೆ ಸಾಕು. ಯಾಕಂದರೆ ಫಸ್ಟ್ ಫ್ಲೋರಲ್ಲಿ ಇರೋದ್ರಿಂದ ಬಂದು ನೀರು ಹಾಕಿ ಮತ್ತು ರಂಗೋಲಿ ಬಿಟ್ಟು ಎಲ್ಲ ಇದಾಗುತ್ತೆ ಅಂದ್ಬಿಟ್ಟು ಮಂಗಳವಾರ ಶುಕ್ರವಾರ ಅದನ್ನೂ ಹಾಕ್ತಾ ಇರಲಿಲ್ಲ. ಇತ್ತೀಚೆಗೆ ನಾನು ರೂಢಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಅದಾದಮೇಲೆ ಕಾಫಿ ಕುಡಿತಾ ಇರಲಿಲ್ಲ. ಇವತ್ತು ಹಾಸನ್ ಕಾಫಿ ಪೌಡರ್ ತಂದಿದ್ದೆ ಲಾಸ್ಟ್ ಮಂತು, ಅದೊಂದು ಪ್ಯಾಕೆಟ್ ಇತ್ತು. ಸೊ ನೋಡಿದ ತಕ್ಷಣ ಆಸೆ ಆಯಿತು, ಸೊ ಕುಡಿಯೋಣ ಇವತ್ತು ಸ್ವಲ್ಪ ಮೈಲ್ಡಾಗಿ ಅಂತ ಅಂದ್ಬಿಟ್ಟು ಕಾಫಿ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಮಗಳಿಗೂ ಕೂಡ ತಿಂಡಿ ಮಾಡಿಸ್ಬಿಡ್ತೀನಿ. ಇದು ಒಂದೇ ಒಂದು 5 ನಿಮಿಷ ರೆಸ್ಟ್ ಮಾಡೋದು. ಅವನನ್ನು ಬಿಟ್ಟು ಬಂದು ಒಂದು 5 ಮಿನಿಟ್ಸ್ ನಾನು ಕಾಫಿ ಕುಡಿಯೋ ಟೈಮಲ್ಲೇ ಅವಳಿಗೆ ತಿಂಡಿ ತಿನ್ನಿಸ್ಬಿಡ್ತೀನಿ. ಅದಾದಮೇಲೆ ಅವಳನ್ನ ರೆಡಿ ಮಾಡಿ ಕರ್ಕೊಂಡು ಹೋಗಬೇಕು, ತಿಂಡಿ ತಿನ್ನಿಸಿ. ಸೊ ಕಾಫಿ ಆಯಿತು. ಕಾಫಿ ಆದಮೇಲೆ ನಾನು ಅವಳನ್ನು ರೆಡಿ ಮಾಡಬೇಕು. ಸೊ ಇವಳಿಗೂ ಕೂಡ ಫಸ್ಟ್ ಅಲ್ವಾ, ಸ್ಟಾರ್ಟಿಂಗ್ ಡೇಸು. ಸೊ ನನ್ನ ಪುಣ್ಯಕ್ಕೆ ಇವಳು ಅಳ್ಳಿಲ್ಲ. ಸೊ ಖುಷಿಯಾಗಿ ಹೋದ್ಲು, ಖುಷಿಯಾಗಿ ಬಂದಳು. ರೆಡಿ ಆಗಬೇಕಾದ್ರೂ ಅಷ್ಟೇ, ನಾನು ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿ ಅವಳೇ ಇಟ್ಟಿರ್ತಾಳೆ. ನಂಗೆ ಇದೇ ಫ್ರಾಕ್ ಬೇಕು, ಇದೇ ಪ್ಯಾಂಟ್ಸ್ ಬೇಕು, ಇದೇ ಶರ್ಟ್ ಬೇಕು ಅಂತ 3 ಡೇಸಿಂದ ಅವಳೇ ರೆಡಿ ಮಾಡ್ಕೊತಾ ಇರೋದು. ಆ್ಯಕ್ಚುಲಿ ನಾನು ಜಸ್ಟ್ ಏರ್ ಸ್ಟೈಲು ಅದು ಇದು ನೋಡ್ಕೊತೀನಿ. ಇವತ್ತು ಫ್ರಾಕನ್ನು ಇದು ಸೆಲೆಕ್ಟ್ ಮಾಡಿ ಇಟ್ಟಿದ್ಲು ಅವಳು. ಸೊ ಎಲ್ಲ ಅವಳೇ ರೆಡಿ ಮಾಡ್ಕೊತಾಳೆ. ಬ್ಯಾಗ್ ಆಗಿರ್ಬೋದು, ಪ್ರತಿಯೊಂದೂ ಅಷ್ಟೇ. ಹೆಣ್ಮಕ್ಳೇ ಹಂಗೆ ಅನಿಸುತ್ತೆ, ಎಲ್ಲ ಅವರವರೇ ರೆಡಿ ಮಾಡಿ ಇಟ್ಕೊತಾರೆ. ಬಟ್ ನನ್ನ ಮಗಂಗೆ ಹಂಗಲ್ಲ. ಇವತ್ತಿನವರೆಗೂ ಟೈ, ಬೆಲ್ಟು ಪ್ರತಿಯೊಂದನ್ನು ಎತ್ತಿ ಇಡಬೇಕು ನಾನು. ಅದು ಒಂದೇ ನನಗೆ ಬೇಜಾರು, ಅವ್ನ ಕೆಲಸ ಅವ್ನು ಯಾವಾಗ ಮಾಡ್ಕೊತಾನೋ ಅಂತ. ಸೊ ಫೈನಲಿ ಇವಳು ಕೂಡ ರೆಡಿ ಆದಳು. ಇವತ್ತಿನ ಈ ಒಂದು ಪುಟ್ಟ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮಾಮ್ ಆಫ್ 2 ಲೈಫ್ ಹೆಂಗಿರುತ್ತೆ, ಮಾರ್ನಿಂಗು ಎಷ್ಟು ಬ್ಯುಸಿಯಾಗಿರ್ತೀವಿ ಅನ್ನೋದು ಈ ಒಂದು ವಿಡಿಯೋ ಎಕ್ಸಾಂಪಲ್ ಸಾಕು ಅನಿಸುತ್ತೆ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್.